ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಭಗವಂತನ ಕೃಪೆಯಿಂದ, ಆ ದೇವಿಯ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೇನೆ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು. ದಿನನಿತ್ಯ ನಮ್ಮ ಹತ್ರ ಬಂದು ಕಾಡುವ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಹಣದ ಮುಗ್ಗಟ್ಟು ಮತ್ತು ಸಾಲದ ಬಾಧೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ 1 ರೂಪಾಯಿ ಉಳಿತಾಯ ಆಗ್ತಿಲ್ಲ. ಕಷ್ಟಪಟ್ಟು ಮಾಡಿದ ಸಂಪಾದನೆ ಸಾಲ ತೀರಿಸೋದಕ್ಕೆ ಸಾಲ್ತಿಲ್ಲ ಅಂತ ಅದೆಷ್ಟೋ ಜನರು ನಮಗೆ ಕಮೆಂಟ್ ಮಾಡಿ ಹೇಳ್ತಿರ್ತಾರೆ. ಫೋನ್ ಮಾಡಿ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರ್ತಾರೆ. ಇವತ್ತು ಅಂತ ಎಲ್ಲ ಅಣ್ಣ ತಂಗಿಯರಿಗೆ, ಅಕ್ಕಂದರಿಗೆ ಒಂದು ಸಣ್ಣ ಹಾಗೂ ಬಹಳ ಶಕ್ತಿಶಾಲಿ ಪರಿಹಾರವನ್ನು ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಮಗೆ ಬರುವ ಕಷ್ಟಗಳಿಗೆ ಕೇವಲ ನಮ್ಮ ನಡವಳಿಕೆ ಅಥವಾ ನಮ್ಮ ಕರ್ಮ ಮಾತ್ರ ಕಾರಣ ಅಲ್ಲ. ನಮ್ಮ ಮನೆಯಲ್ಲಿ ನಮಗೆ ತಿಳಿಯದಂತೆ ಕೆಲವು ವಾಸ್ತು ದೋಷಗಳು ಇರ್ತವೆ. ಉದಾಹರಣೆಗೆ, ನಮ್ಮ ಮನೆಯ ಈಶಾನ್ಯ ಮೂಲೆ ಯಾವಾಗಲೂ ಸ್ವಚ್ಛವಾಗಿ ಇರಬೇಕು. ಆದರೆ ನಾವು ಆ ಜಾಗದಲ್ಲಿ ಭಾರವಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಥವಾ ಸಂಜೆ ಆದ ಕೂಡಲೇ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚದೆ ಕತ್ತಲು ಮಾಡಿಕೊಳ್ಳುವುದು ಮಾಡ್ತೀವಿ. ಹೀಗೆ ಮಾಡಿದಾಗ ಲಕ್ಷ್ಮೀ ದೇವಿಯು ನಮ್ಮ ಮನೆಯೊಳಗೆ ಬರೋಕೆ ದಾರಿ ಸಿಗದೆ ವಾಪಸ್ ಹೋಗ್ತಾಳೆ. ಹಾಗಾಗಿ ನಾವು ಮೊದಲು ನಮ್ಮ ಮನೆಯ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಸರಿಪಡಿಸಿಕೊಳ್ಳಬೇಕು. ಈಗ ನಾನು ಹೇಳುವ ಈ ದೀಪಾರಾಧನೆ ವಿಧಾನವನ್ನು ನೀವು ಶನಿವಾರ ಅಥವಾ ಭಾನುವಾರ ಸಂಜೆ 6 ರಿಂದ 7 ಗಂಟೆಯ ಒಳಗಾಗಿ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಂಬಾನೇ ಸರಳ, ಎಲ್ಲರ ಮನೆಯಲ್ಲಿ ಸಿಗುವಂತಹುದೇ. ಮೊದಲನೇದಾಗಿ ಒಂದು ಶುದ್ಧವಾದ ಮಣ್ಣಿನ ಹಣತೆ ಅಥವಾ ಹಿತ್ತಾಳಿ ದೀಪವನ್ನು ತೆಗೆದುಕೊಳ್ಳಿ. ಆ ದೀಪಕ್ಕೆ ಅರಿಶಿನ ಮತ್ತು ಕುಂಕುಮದಿಂದ ಸುಂದರವಾಗಿ ಬೊಟ್ಟು ಇಡಿ. ಈಗ ಆ ದೀಪದ ಒಳಗೆ ಅಚ್ಚ ಹಸುವಿನ ತುಪ್ಪವನ್ನು ಹಾಕಬೇಕು. ಇದರ ಜೊತೆಗೆ ಒಂದು ಚಿಟಿಕೆ ಕಲ್ಲುಪ್ಪು ಹಾಗೂ ಕಾಂಟ ಮುರಿಯದ ಸಂಪೂರ್ಣವಾದ ಒಂದು ಲವಂಗವನ್ನು ಆ ತುಪ್ಪದೊಳಗೆ ಹಾಕಬೇಕು. ಈಗ ಬತ್ತಿಯ ಬದಲಾಗಿ ಕೆಂಪು ಬಣ್ಣದ ದಾರದಿಂದ ಮಾಡಿದ ಬತ್ತಿಯನ್ನು ಬಳಸಿ ದೀಪವನ್ನು ಹಚ್ಚಿಡಬೇಕು. ಈ ದೀಪವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಅಥವಾ ಕುಲದೇವತೆಯ ಫೋಟೋದ ಮುಂದೆ ಇಡಿ. ದೀಪ ಹಚ್ಚುವಾಗ ಕೈ ಮುಗಿದು ನಮ್ಮ ಮನೆಯಲ್ಲಿರುವ ದನ ಕನಕಗಳ ಕೊರತೆ ನೀಗಲಿ, ಸಾಲದ ಬಾಧೆ ಬೇಗ ತೀರುವಂತೆ ಮಾಡು ತಾಯಿ ಅಂತ ಮನಸ್ಸಿನಲ್ಲಿ ಆಳವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕಲ್ಲುಪ್ಪು ಮತ್ತು ಲವಂಗ ಮನೆಯಲ್ಲಿರುವ ಕೆಟ್ಟ ಶಕ್ತಿಯನ್ನು ಹೀರಿಕೊಂಡು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತದೆ. ಈ ಪರಿಹಾರ ಮಾಡುವಾಗ ನೀವು ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅದೇನೆಂದರೆ, ಒಮ್ಮೆ ಈ ದೀಪ ಹಚ್ಚಿದ ಮೇಲೆ ಅದನ್ನು ಮಧ್ಯದಲ್ಲಿ ಆರಿಸಬಾರದು. ಅದು ತನ್ನಷ್ಟಕ್ಕೆ ತಾನೇ ಪೂರ್ತಿಯಾಗಿ ಉರಿದು ಮುಗಿಯಬೇಕು, ಶಾಂತಿಯಾಗಬೇಕು. ಹಾಗೆಯೇ ಈ ಪೂಜೆಯನ್ನು ಯಾವುದೇ ಅಂತರವಿಲ್ಲದೆ ಸತತವಾಗಿ 3 ವಾರ ಅಥವಾ 5 ವಾರಗಳ ಕಾಲ ತಪ್ಪದೆ ಮಾಡಿ. ಮಹಿಳೆಯರು ಮುಟ್ಟಿನ ದಿನಗಳು ಬಂದಾಗ ಆ ವಾರ ಬಿಟ್ಟು ನಂತರದ ವಾರಗಳಿಂದ ಮುಂದುವರಿಸಿದರೆ ಆಯಿತು. ನಂಬಿಕೆ ಇಟ್ಟು ಈ ಕೆಲಸ ಮಾಡಿ ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುತ್ತದೆ. ನೋಡಿದ್ರಾ ವೀಕ್ಷಕರೇ, ಎಷ್ಟು ಸುಲಭವಾದ ಪರಿಹಾರ ಅಲ್ಲವೇ? ಇದನ್ನು ಮಾಡಲು ನಮಗೆ ದೊಡ್ಡ ಖರ್ಚು ಏನೂ ಆಗುವುದಿಲ್ಲ. ಕೇವಲ ಶ್ರದ್ಧೆ ಮತ್ತು ಭಕ್ತಿ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಇನ್ನು ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಮುಗಿಸುತ್ತೇನೆ. ಧನ್ಯವಾದಗಳು.